ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಊಟ ಎಲ್ಲರದ್ದು ಆಯಿತಾ? ಇವತ್ತು ಕೆಲವೊಂದು ಟಿಪ್ಸ್ನ ನಿಮ್ಮ ಮುಂದೆ ತೊಗೊಂಬರ್ತಾಯಿದ್ದೀನಿ. ನನಗೆ ಬಟ್ಟೆ ಮಡ್ಚೋದಂದರೆ ತುಂಬ ಕಷ್ಟ. ಬಟ್ ಯಾವತ್ತಾದರೂ ಮಡ್ಚಬೇಕು ಅಂತಂದರೆ ಬೆಳಗ್ಗೆ ತಿಂಡಿ ಅಡುಗೆ ಎಲ್ಲ ಮಾಡಿ ಕುತ್ಕೊಂಡ್ಬಿಡ್ತೀನಿ. ಒಂದು ದಿವಸ ಕ್ಲೀನ್ ಮಾಡಿ ನೀಟಾಗಿ ಅರೇಂಜ್ ಮಾಡ್ತೀನಿ. ಇನ್ನು ಇಲ್ಲಿ ಮೇಲೆ ನಾನು ಹ್ಯಾಂಗ್ ಮಾಡಿದ್ನಲ್ವ, ಅವೆಲ್ಲ ನನ್ನ ಮಗಳದ್ದು ಆಚೆ ಹಾಕ್ಕೊಂಡು ಹೋಗುವಂಥ ಡ್ರೆಸ್ಸಸ್ಸು. ಇವೆಲ್ಲ ಐರನ್ ಮಾಡಿ ಇಲ್ಲಿ ಹ್ಯಾಂಗ್ ಮಾಡಿರೋದು. ಇವತ್ತು ನಾನು ಕೆಲವೊಂದು ಟಿಪ್ಸ್ನ ಹೇಳ್ತೀನಿ. ಟಿಪ್ ನಂಬರ್ 1 ನೋಡಿ, ಇಲ್ಲಿ ನಾನು ನೈಫ್ ಕತ್ರಿ ಅಂದರೆ ತರಕಾರಿ ಹಚ್ಚಿದ ಮೇಲೆ ಈ ಥರ ಚಾಪಿಂಗ್ ಬೋರ್ಡು, ಅದಾದಮೇಲೆ ಈ ಒಂದು ಕತ್ತಿನ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನೋಡೋಕ್ಕೆ ಕ್ಲೀನಾಗಿರುತ್ತೆ ಮತ್ತು ಅದು ಕರೆ ಕಟ್ಟೋದಿಲ್ಲ. ಟಿಪ್ ನಂಬರ್ 2, ಹಾಲು ಕಾಯಿಸ್ತಾ ಆರೆಂಜ್ ಹಾಲು ತಗೊಂಡ್ರೆ ಅದರಲ್ಲಿ ಈ ಥರ ಹಾಲಿನ ಕೆನೆ ತುಂಬ ಸಿಗುತ್ತೆ ನಮಗೆ. ಸೊ ಈ ಥರ ನಾವು ಸ್ಟೋರ್ ಮಾಡಿ 1 ವಾರ 15 ದಿವಸ ಇಟ್ಕೊಂಡ್ರೆ ಕೂಡ ನಾವು ಅದರಲ್ಲಿ ಬೆಣ್ಣೆ ಮಾಡಿ ತುಪ್ಪ ಕಾಯಿಸ್ಕೊಬೋದು. ಅದಾದಮೇಲೆ ನೋಡಿ, ಇಲ್ಲಿ ನಾನು ರೈಸು ಫಸ್ಟು ವಾಶ್ ಮಾಡಿ ನೆನೆ ಹಾಕ್ತಾಯಿದ್ದೀನಿ. ಒಂದು 10 ನಿಮಿಷ ನೆನೆ ಹಾಕಿಬಿಟ್ರೆ ನಮಗೆ ಆಮೇಲೆ ನಾವು ಸ್ಟವ್ ಆನ್ ಮಾಡೋದ್ರಿಂದ ರೈಸು ತುಂಬ ಮೆತ್ತಗೆ ಸಾಫ್ಟಾಗುತ್ತೆ ರೈಸು. ಈ ರೈಸು ಸಾಂಬಾರಿಗೆ, ಮೊಸರನ್ನಕ್ಕೆ ತಿನ್ನೋಕ್ಕೆ ತುಂಬ ಸಾಫ್ಟಾಗಿರುತ್ತೆ. ಇಲ್ಲಿ ನಾನು ನೋಡಿ ಆಚೆ ಹಾಕ್ಕೊಂಡು ಹೋಗೋ ಡ್ರೆಸ್ಸಸ್ ಎಲ್ಲ ಒಂದು ಕಡೆ ಇಟ್ಟಿರ್ತೀನಿ. ಅದಾದಮೇಲೆ ಮನೆಯಲ್ಲಿ ಸಮ್ಮರಲ್ಲಿ ಹಾಕೋ ಡ್ರೆಸ್ಸಸ್ಸು ಈ ಕಡೆ ನೋಡಿ, ಇವೆಲ್ಲನೂ ಮನೇಲಿ ಹಾಕ್ಕೊಳ್ಳೋ ಡ್ರೆಸ್ಸಸ್ಸು. ನಾನು ತುಂಬ ಕಾಟನ್ ಡ್ರೆಸ್ಸೇ ಪ್ರಿಪೇರ್ ಮಾಡೋದು, ಬಿಕಾಸ್ ಸಮ್ಮರಲ್ಲಿ ತುಂಬ ಸಾಫ್ಟಾಗಿರುತ್ತೆ, ನಮಗೆ ಕೆಲಸ ಎಲ್ಲ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ. ಈ ಕಡೆ ಲಗಿನ್ಸ್ ಇಟ್ಟಿದ್ದೀನಿ ನೋಡಿ. ಇವತ್ತು ನಾನು ನಿಮಗೆ ಚಟ್ನಿ ಪುಡಿ ಹೇಳೋದು ತೋರಿಸ್ತೀನಿ. ಟಿಪ್ ನಂಬರ್ 4, ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಟೇಸ್ಟಾಗಿ ಮಾಡ್ಕೊಬೋದು. ಇಲ್ಲಿ ನಾನು ಕಡಲೆ ಬೀಜ, ಒಣಮೆಣ್ಸಿನ್ಕಾಯಿ, ಅದಾದಮೇಲೆ ಸ್ವಲ್ಪ ಕರಿಬೇವು ಇಷ್ಟು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ, ಅಂದರೆ ಹುರ್ಕೋತೀನಿ. ನಾನು ಏನು ನೋಡಿ, ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಬಿಸಿ ಆರಾದಮೇಲೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು. ತುಂಬ ಈಸಿ, ನಾನು ತೋರಿಸ್ತೀನಿ ನೋಡಿ. ಸ್ವಲ್ಪ ಒಂದು 1/2 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇದೇ ಬಿಸಿಗೆ ಒಂದು ಸ್ವಲ್ಪ 2 ಟೀ ಸ್ಪೂನಷ್ಟು ಹುರ್ಗಡ್ಲೆ ಕೂಡ ಹಾಕ್ಕೊಂಡಿದ್ದೀನಿ, ಬಿಸಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಇಷ್ಟೇ ನೋಡಿ, ಇವೆಲ್ಲ ಹಾಕಿ ಬೆಳ್ಳುಳ್ಳಿ, ಸ್ವಲ್ಪ ಬೆಲ್ಲ, ಉಪ್ಪು, ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು, ಬೆಲ್ಲ ಒಂಚೂರು ಬೇಕಾದ್ರೆ ಹಾಕ್ಕೊಳ್ಳಿ, ಆಪ್ಷನಲ್. ಇಷ್ಟೇ ಹಾಕಿ ತರಿಯಾಗಿ ಮಿಕ್ಸಿ ಮಾಡಿಕೊಂಡ್ರೆ ನಮ್ಮ ರುಚಿಯಾದಂತಹ ಚಟ್ನಿ ಪುಡಿ ರೆಡಿ ಆಗುತ್ತೆ. ಇನ್ನು ನೋಡಿ, ಟಿಪ್ ನಂಬರ್ 5, ನಾನು ದೋಸೆ ನೆನೆ ಹಾಕೋದಕ್ಕೆ ಇಲ್ಲಿ ದೋಸೆ ರೈಸು, ಸ್ವಲ್ಪ ಅನ್ನ ಕೂಡ ಹಾಕಿದ್ದೀನಿ. ಅಥವಾ ಅನ್ನ ಇಲ್ಲ ಅಂತಂದರೆ ನೀವು ಸ್ವಲ್ಪ ಪೋಹ ಕೂಡ ಹಾಕ್ಕೊಬೋದು. ಅದಾದಮೇಲೆ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಸೊ ನಂತರ ಸ್ವಲ್ಪ ಮೆಂತ್ಯ ಕೂಡ ಹಾಕಿದ್ದೀನಿ. ಇಷ್ಟೇ ದೋಸೆಗೆ ಹಾಕೋದು ನಾನು. ನಂತರ ನೋಡಿ, ಇಲ್ಲಿ ನಾವು ಒಗ್ಗರಣೆ ಹಾಕಿದಾಗ ಟಿಪ್ ನಂಬರ್ 6, ಟೊಮೊಟೊ ಮೆತ್ತಗೆ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮುಚ್ಚಿಬಿಡಿ, ಬೇಗ ಸಾಫ್ಟ್ ಆಗುತ್ತೆ. ನಾನಿವತ್ತು ನಿಮಗೆ ಸಾಂಬಾರು ರೆಸಿಪಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಗ್ಗರಣೆ ಹಾಕಿದ್ನಲ್ವ, ಅದಾದಮೇಲೆ ಅರಿಶಿನ, ಸಾಂಬಾರು ಪುಡಿ ಸ್ವಲ್ಪ ನೋಡಿ ಇವೆಲ್ಲ ಹಾಕಿಬಿಟ್ಟು ತರಕಾರಿ ಏನು ಹಚ್ಕೊಂಡಿದ್ದೀವಿ ಅದನ್ನು ಕೂಡ ಹಾಕಿ ಬೇಗ ಮಾಡ್ಕೊಬೋದು. ನೋಡಿ, ತುಂಬ ಈಸಿಯಾಗಿ ತೋರಿಸ್ತೀನಿ ನಿಮಗೆ ಇವತ್ತು. ತರಕಾರಿ ಇದೇ ತರಕಾರಿ ಅಂತಲ್ಲ, ಮೂಲಂಗಿ ಹಾಕ್ಕೊಬೋದು, ಅಥವಾ ಗಡ್ಡೆಕೋಸು ಹಾಕ್ಕೊಬೋದು, ಮಿಕ್ಸ್ ವೆಜಿಟೇಬಲ್ಸ್ ಹಾಕ್ಕೊಬೋದು. ಇದೆಲ್ಲ ಹಾಕ್ಕೊಂಡು ಒಂದು 1/4 ಟೀ ಸ್ಪೂನ್ ಅಷ್ಟು ನೋಡಿ, ಅಂದರೆ ಕಾಫಿ ಗ್ಲಾಸಷ್ಟು ನಾನು ತೊಗರಿಬೇಳೆ ಹಾಕಿದ್ದೀನಿ. ತುಂಬ ಬೇಗ ಮಾಡ್ಕೊಬೋದು, 10 ನಿಮಿಷಕ್ಕೆಲ್ಲ ಸಾಂಬಾರು ರೆಡಿ ಆಗುತ್ತೆ. ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಥರ ನೀರು ಮಿಕ್ಸ್ ಮಾಡಿ, ಇದು ಮುಳುಗುವಷ್ಟು ನೀರನ್ನ ಹಾಕಿ ಇದಕ್ಕೆ ಬದನೆಕಾಯಿ ಕೂಡ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ಮುಚ್ಚಿಬಿಟ್ಟು ಒಂದು 4ರಿಂದ 5 ವಿಸಿಲ್ ಬಿಟ್ಟರೆ ಸಾಕು, ನಮಗೆ ತುಂಬ ಟೇಸ್ಟಿ ಸಾಂಬಾರು ರೆಡಿ ಆಗುತ್ತೆ. ತೋರಿಸ್ತೀನಿ ನಿಮಗೆ. ನಾನು ಇಲ್ಲಿ ನೋಡಿ ಪ್ರೆಸ್ಟೇಜ್ ಕುಕ್ಕರೇ ಯೂಸ್ ಮಾಡೋದು ನಮ್ಮ ಮನೆಯಲ್ಲಿ, ಬೇರೆ ಯಾವ ಕಂಪ್ನಿದು ಯೂಸ್ ಮಾಡೋದಿಲ್ಲ. ಸೊ ಒಂದು ಬ್ರ್ಯಾಂಡೆಡ್ ಅಂತಲೇ ಹೇಳಬೇಕು ಪ್ರೆಸ್ಟೇಜು. ನೋಡಿ 5 ವಿಸಿಲ್ ಆಯಿತು. ಈಗ ನೋಡಿ ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಾಗಿದೆ, ರುಬ್ಬೋದು ಬೇಡ, ಕಾಯಿ ಹಾಕೋದು ಬೇಡ, 10 ನಿಮಿಷದಲ್ಲಿ ನಮ್ಮ ನುಗ್ಗೆಕಾಯಿ ಸಾಂಬಾರು ರೆಡಿ ಆಗುತ್ತೆ. ಇಷ್ಟ ಆದರೆ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ. ಇನ್ನು ಲಾಸ್ಟ್ ಟಿಪ್ಪು, ಇದು ನಮ್ಮ ಮನೆಗೆ ಹೊಸ ಸೀಲಿಂಗ್ ಫ್ಯಾನ್ ಬಂದಿದೆ ನೋಡಿ,
ಹ್ಯಾವೆಲ್ಸಲ್ಲಿ. ಅದು ವಾಯ್ಸ್ ರೆಕಾರ್ಡಿಂಗ್ ಹೇಗೆ ಅಂತ ನೀವೇ ಗಮನಿಸ್ಕೊಳ್ಳಿ ಯಾವ ರೀತಿ ಅಂತ. ಇದು ಲಾಸ್ಟ್ ಟಿಪ್ ಅಂತಲೇ ಹೇಳಬೇಕು. Hello, Havel. Switch on. Three speed. Hello, Havel. Switch off. Switch off. ಸೊ ನಾವು ಯಾವ ಥರ ಹೇಳಿದರೆ ಹ್ಯಾವೆಲ್ಸ್ ಆಫ್ ಆನ್ ಸ್ಪೀಡ್ ಅಂತ ಹೇಳಿದರೆ ತಗೊಳುತ್ತೆ. ತುಂಬ ಚೆನ್ನಾಗಿ, ನಮಗಂತೂ ತುಂಬ ಹಿಡಿಸ್ತು. ನಮ್ಮ ಹ್ಯಾವೆಲ್ಸ್ ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇವತ್ತು ನಿಮ್ಗೆ ಯಾವ ಟಿಪ್ ಇಷ್ಟ ಆಯಿತು ಅಂತ ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.